Welcome to our channel. Hi friends. Hi friends, good morning. 8 ಗಂಟೆ ಆಯಿತು. ಇದು ರಪ್ಪ ಈಗ ಬ್ರೇಕ್ಫಾಸ್ಟ್ ಆಗಬೇಕು. ಇಷ್ಟು ಪಾತ್ರೆಗಳು ಉಂಟು, ಅದನ್ನು ಈಗ ಫುಲ್ಲು ಒಂದು ಒಳಗಿಟ್ಟು ನಾನು ಟ್ರೈ ಮಾಡ್ತಾಯಿದ್ದಿಲ್ಲ, ಅಲ್ಲೇ ಬಾಕಿ ಇಟ್ಲಲ್ಲಿ. ಓಕೆ, ಇದನ್ನು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಚೆನ್ನಾಗಿದ್ರೆ ಹಾಕೋದು, ಇಲ್ಲದಿದ್ದರೆ ಲೇಯರ್ ಶೀಟ್ ಉಂಟಲ್ಲ, ಚೀಸ್ ಉಂಟಲ್ಲ, ಅದನ್ನು ಹಾಕೋದು. ಬಟರ್ ಆ್ಯಂಡ್ ಪನ್ನೀರ್ ಅಷ್ಟು ಹಾಕೋದು. ಮೇನ್ ಇದಕ್ಕೆ ಲೆಫ್ಟ್ ಓವರ್ ಚಪಾತಿ ಹಿಟ್ಟು ಉಂಟಲ್ಲ, ಅದನ್ನು ಲಾಡಿಸೋದು ಅಷ್ಟೇ. ಸಿಂಪಲ್. ಸ್ವಲ್ಪ ಐಸ್ ಹೋಗಿದ್ದು. ಇಲ್ಲಿ ನೋಡಿ, ಇಷ್ಟು ಪನ್ನೀರ್ ಉಳಿದಿದೆ ನನ್ನಲ್ಲಿ, ಅದನ್ನು ಈಗ ಕಟ್ ಮಾಡ್ತೀನಿ. ಗಟ್ಟಿ ಇದಕ್ಕೆ ಆನಿಯನ್ ಮತ್ತು ಟೊಮ್ಯಾಟೊ ಎಂತ ಬೇಕಾದರೂ ಹಾಕ್ಬೋದು, ಅದೇ ಬೇಕಂತ ಏನಿಲ್ಲ. ನಮಗೆ ಎಂತ ಇಷ್ಟ ಅದನ್ನು ಹಾಕ್ಬೋದು. ಚಪಾತಿ ಲಾಡಿಸುವ. ಓಕೆ ನೋಡಿ, ಚಪಾತಿ ರೆಡಿ ಆಯಿತು. ಸ್ವಲ್ಪ ಇದನ್ನು ಬಿಸಿ ಮಾಡಬೇಕು. ಇದಾಯಿತು. ಈಗ ಇಲ್ಲಿದ್ದು ಟೊಮ್ಯಾಟೊ ಮತ್ತು ನೀರುಳ್ಳಿ ಉಂಟಲ್ಲ, ಇದನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ನಿಮಗೆ ಇಷ್ಟು ದೊಡ್ಡದು ಬೇಡದಿದ್ದರೆ ಸ್ಲೈಸ್ ಆಗಿ ಮಾಡ್ಕೊಳ್ಬೋದು. ಓಕೆ, ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು, ಜಾಸ್ತಿ ಬೇಯಿಸ್ಬೇಕಂತಿಲ್ಲ. ಸ್ವಲ್ಪ ಇದಾಗಬೇಕಲ್ಲ, ನಮಗೆ ಫೋಲ್ಡ್ ಮಾಡಲಿಕ್ಕೆ ಆಗಬೇಕಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಬೇಕು. ಇದನ್ನು ಚಿಕ್ಕದಾಗಿ. ಓಕೆ ನೋಡಿ, ಒಂದು ಸೈಡ್ ಈ ಥರ ಇದೆ. ಈಗ ತಂದೂರಿ ಮೈನೀಸ್ ಅಂತ ಬರ್ತದೆ, ತಂದೂರಿ ಮೈನೀಸ್ ಅಂತ, ಅದನ್ನು ಕಲಿಯಿರಿ. ಓಕೆ, ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ, ತಂದೂರಿ ಮೈನೀಸ್ ಪನ್ನೀರೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ, ಜಸ್ಟ್. ಓಕೆನಾ? ಇದಕ್ಕೆ ಚೀಸ್ ಹಾಕ್ಕೊಳ್ಬೇಕು. ಯಾವುದು ಪನ್ನೀರ್ ಅದೆಲ್ಲ ಯಾವುದರಿಂದ ಇದರಿಂದ ಮಾಡ್ಕೊಂಡದ್ದು, ಅದಕ್ಕೋಸ್ಕರ ಚೀಸ್ ಹೆಲ್ತಿ. ಯಾರು ಹೇಳಿದ ಅನ್ಹೆಲ್ತಿ? ನೋ,
ಇಟ್ಸ್ ಹೆಲ್ದಿ. ಓಕೆ, ಸ್ವಲ್ಪ ಸ್ವಲ್ಪ ಚೀಸ್ ಹಾಕ್ಕೊಳ್ಬೇಕು. ಹೀಗೆ ಬಂತಾ? ಇನ್ನು ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಪನ್ನೀರ್. ಇದನ್ನೀಗ ಕಟ್ ಮಾಡಿಕೊಳ್ಬೇಕು. ಓಕೆ, ಬಂತು. ಓಕೆ, ಈಗ ಈ ಪನ್ನೀರ್ ಉಂಟಲ್ಲ, ಇದನ್ನು ಸ್ವಲ್ಪ ಬಟರ್ ಹಾಕ್ಕೊಂಡು ನೋಡಿ, ಇದಕ್ಕೆ ಸ್ವಲ್ಪ ಎಂತ ಹಾಕಿದ್ದೇನೆ, ಬಟರ್ ಮತ್ತು ಆಯಿಲ್ ಹಾಕಿ ಇದನ್ನು ಪನ್ನೀರ್ ಇದು ಕಟ್ಟಾಗಿದೆ ಮಾತ್ರ, ಕ್ಯೂಬ್ ಆಗಿಲ್ಲ. ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಜಸ್ಟ್. ಇದುಂಟಲ್ಲ, ಇದನ್ನು ಇಲ್ಲಿ ತಗೊಂಡು ನಮ್ಮದು ಮೈನೀಸ್ ಉಂಟಲ್ಲ, ಇದನ್ನು ಸ್ಪ್ರೆಡ್ ಮಾಡಬೇಕು. ಇನ್ ಕೇಸ್ ನಿಮಗೆ ಮೈನೀಸ್ ಬೇಡದಿದ್ದರೆ ಯು ವಿಲ್ ಸ್ಕಿಪ್. ಓಕೆ, ಚೆನ್ನಾಗಿ ಯಾವುದಾದ್ರೂ ಕೆಚಪ್ ಹಾಕ್ಕೊಳ್ಬೋದು. ಓಕೆ, ಈ ಥರ ಮೈನೀಸನ್ನು ಹಾಕ್ಕೊಳ್ಬೇಕು. ಆದಮೇಲೆ ಒಂದು ಸೈಡ್ ಆಫ್ ನೋಡಿ, ಈ ಥರ ಒಂದು ಸೈಡ್ ಆಫ್ ಎಲ್ಲ ಟಾಪಿಂಗ್ಸನ್ನು, ಅಂದರೆ ಎಲ್ಲ ಬರುವ ಹಾಗೆ ಆನಿಯನ್, ಲೆಫ್ಟ್ ಜನ ರೀಲ್ಸ್ ಮಾಡುವಂತ ಹೇಳಿದ್ದು. ಈ ಜನ ಉಂಟಲ್ಲ 9 ಗಂಟೆಗೆ ಹೇಳ್ತಾ ಉಂಟು, ಮತ್ತೆ ಲೆತ್ತಿಂಚರು ಅಂತ. ಉಪ್ಪಿ ಇದನ್ನುಂಟಲ್ಲ, ಚಿಲ್ಲಿ ಫ್ಲೇಕ್ಸ್ ಬೇರೆಲ್ವಾ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಈಗ ಖಾರ ಆಗಿ ಹೀಗೆ ಮಾಡ್ತಾರೆ. ಓಕೆ, ಪರಿಮಳ. ದೆನ್ ಇಲ್ಲಿ ಚೀಸ್ ಉಂಟಲ್ಲ, ಇದಕ್ಕೆ ಮೊಸರೆಲ್ಲ ಚೀಸ್ ಹಾಕಿದರೆ ಒಳ್ಳೆಯದು. ಆದರೆ ನಂದು ಮೊನ್ನೆ ಫ್ರಿಡ್ಜ್ ರಿಪೇರಿಯಾಗಿ ಹೋಗಿದೆ, ಹಾಗಾಗಿ ಮೊಸರೆಲ್ಲ ಚೀಸ್ ಇಲ್ಲ, ತೊಂದರೆ ಇಲ್ಲ, ಇದನ್ನು ಹಾಕುವ. ಈ ಥರ ಮಾಡಿದ್ದೇನೆ. ಇದನ್ನು ಫೋಲ್ಡ್ ಮಾಡಿ ನಾನಿವತ್ತು ಈ ಪ್ಯಾನಲ್ಲೇ ಸ್ವಲ್ಪ ಕ್ಲೀನ್ ಮಾಡಿ ಮಾಡ್ತೇನೆ. ಓಕೆ, ನೋಡಿ ಇಲ್ಲಿ ಫ್ರೈ ಆಗಲಿಕ್ಕಿಟ್ಟೆ, ಇಲ್ಲಿ ಮತ್ತು ಇಲ್ಲಿ ಟೋಸ್ಟ್ಗಿಟ್ಟೆ. ಇದು ನಿನ್ನೆದ್ದು ಬಟರ್ ಮಸಾಲ ಉಳಿದಿದೆ ಸ್ವಲ್ಪ, ಅದನ್ನು ನನಗೆ ಮಧ್ಯಾಹ್ನಕ್ಕಾಗ್ತದೆ. ತಂದೂರಿ ಮೈನೀಸ್ ಇದ್ರೆ ಹಾಕಿ ಚೆನ್ನಾಗಾಗ್ತದೆ. ನಾನು ಅದನ್ನು ನೋಡಿ, ಯಮ್ಮಿ. ಇದು ಒಂದು ಮಾಡಿಕೊಂಡ್ರೆ ಸಾಕು, ಫಿಲ್ ಏನು ಮತ್ತೆಂತ ಬೇಕಾಗಿಲ್ಲ. ನಿಮಗೆ ತೋರಿಸ್ತೀನಿ, ಯಮ್ಮಿ ನೋಡಿ, ವಾವ್, ಸೂಪರ್. ಇದು ಬ್ರೆಡ್ ಟೋಸ್ಟ್, ಇದು ಗೋಧಿದ್ದು ಚಪಾತಿದ್ದು ಎಂತಾದರೂ ಹೇಳ್ಬೋದು. ಇದೆ ಟೋಕೋಸ್ ಅಂತ ಹೇಳ್ಬೋದು. ಇದು ಬ್ಲ್ಯಾಕ್ ಕಾಫಿ ವಿದೌಟ್ ಶುಗರ್. ಬ್ರೇಕ್ಫಾಸ್ಟ್ ರೆಡಿ. ಎಸ್, ಓಕೆ, ಕೊಟ್ಟುಬಿಡ ಮನಿ ಪೂಜೇರಿ.
ಹೋಗಿನ ಪಾರು ಹಾಂ ಕಾಫಿ 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 ಓಕೆ ಅದು ಸ್ವಲ್ಪ ಮಳೆ ಕಡಿಮೆ ಅಂತ ಅಲ್ವಾ ಅಲ್ವಾದ ನೀವೆಂತ ಮಾಡೋದು ಓದ್ತಾ ಇದ್ದೀರಿ ಎಕ್ಸಾಮಿಗ ಓಕೆ ಫ್ರೆಂಡ್ಸ್ ಹಸ್ಬೆಂಡ್ ಹೋದರು ಡ್ಯೂಟಿಗೆ ಇನ್ನು ನನಗೆ ಫುಲ್ಲು ಕೆಲಸ ಉಂಟು ಮಾಪಿಂಗ್ ಆಗಬೇಕು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಬೇಕು ಪದಾರ್ಥ ಉಂಟು ರೈಸ್ ಉಂಟು 2 ಕೂಡ ಉಂಟು ಇವತ್ತು ಅದರಲ್ಲೇ ಮ್ಯಾನೇಜ್ ಆಯಿತಾ ಬಾಕಿದೆಲ್ಲ ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ ನಿಧಾನಕ್ಕೆ ಮಾಡ್ಕೊಳ್ಳೋದು ಬ್ರೇಕ್ಫಾಸ್ಟ್ ಓಕೆ ಇನ್ನೆಂತ ಅಷ್ಟೇ ನೋಡಿ ಇದೊಂದು ಚೆನ್ನಾಗುಂಟು ತೋರಿಸ್ತೀನಿ ನಿಮಗೆ ನೋಡಿ ಇದು ಕೊಲ್ಲೂರಿಂದ ತಂದದ್ದು ದೃಷ್ಟಿ ಅಂತ ಚೆನ್ನಾಗುಂಟಲ್ಲ ನನಗೇನೋ ಇಷ್ಟ ಆಯ್ತಿದ್ದು ಅದು ಕೊಲ್ಲೂರಿಂದ ತಂದದ್ದು ಹಾಗಾಗಿ ಇಲ್ಲಿ ಹಾಕಿದ್ದೇನೆ ದೃಷ್ಟಿಗೆ ಅಂತ ಸುಮ್ಮನೆ ದೃಷ್ಟಿಯೇ ಗೊತ್ತಿಲ್ಲ ಹೇಳ್ತಾರೆ ಆ ಥರ ಅಂತ ಆಗಿರ್ಬೋದು ಅದು ಇರ್ಬೋದು ಅಲ್ವಾ ಇವತ್ತು ಸ್ವಲ್ಪ ಮಳೆ ಕಮ್ಮಿ ನೋಡಿ ಇದು ಹಾಯ್ ಹೋಗ್ತಾ ಇದ್ದಾರೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬರ್ತೇನೆ ಅಂತ ಹೇಳಿ ಬರಲೇ ಇಲ್ಲ ಏನು ನನಗೆ ಉಂಟಲ್ಲ ನನಗೆ ಯಾವತ್ತುಂಟಲ್ಲ ಮೀನನ್ನು ಸಾಕಬಾರ್ದು ಯಾಕಂದರೆ ನಾವು ಬೆಕ್ಕನ್ನು ಫ್ರೀ ಬಿಡ್ತೇವೆ ಓಕೆ ನಾವು ಸಾಕ್ತೇವೆ ಸಾಕಲ್ಲ ಅಂತ ಏನಿಲ್ಲ ಬೆಕ್ಕನ್ನು ಫ್ರೀ ಬಿಡ್ತೇವೆ ಅಲ್ವಾ ಮತ್ತು ನಾಯನ್ನು ಫ್ರೀ ಬಿಡ್ತೇವೆ ಎಲ್ಲ ಪ್ರಾಣಿ ಪಕ್ಷಿಯನ್ನು ಫ್ರೀ ಬಿಡ್ತೇವೆ ಆದರೆ ಯಾವತ್ತು ಮೀನನ್ನು ನಾವು ಫ್ರೀ ಬಿಡಲ್ಲ ಅಂದರೆ ಅದೊಂದು ಇಷ್ಟೇ ನದಿ ಸಮುದ್ರ ಅದರಲ್ಲೆಲ್ಲ ಇದ್ರೆ ಉಂಟಲ್ಲ ಅಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅದು ಫ್ರೀಡಮ್ ಆಗಿ ಜಾಲಿಯಾಗಿ ಹೋಗ್ತದೆ ಬಟ್ ನಾವು ಅಕ್ವೇರಿಯಂ ಹಾಕ್ತೇವಲ್ಲ ಅದರಲ್ಲಿ ಉಂಟಲ್ಲ ಅದು ಜಸ್ಟ್ ಎಷ್ಟು ಉಂಟು ಅಷ್ಟೇ ಆಕ್ಯುಪೈ ಮಾಡಿ ಅಲ್ಲೇ ಲೈಫು ಸ್ಪೆಂಡ್ ಮಾಡ್ತೇವೆ ಸೊ ಅದೇನು ನನಗೆ ಮೀನು ಅಕ್ವೇರಿಯಮ್ಮಲ್ಲಿ ಸಾಕೋದು ನನಗೆ ಮನಸ್ಸಿಲ್ಲ ಸಾಕಲಿಕ್ಕೆ ಮನಸ್ಸು ಒಪ್ಪಲ್ಲ ನೋಡಿ ಮೀನಿದ್ದು ಫುಂಟು ತಂದಿದ್ದಾನೆ ಇದು ನಮ್ಮದಲ್ಲ ಇಲ್ಲೇ ಇದ್ದದ್ದು ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲಂತೆ ಇದು ಫಿಕ್ಸ್ಡ್ ಅಂತೆ ಸೊ ನಾವಿರುವಷ್ಟು ಫುಡ್ ಹಾಕುವ ನಮಗೆಷ್ಟು ಜಾಸ್ತಿ ಆದರೆ ಒಂದು 80 ರೂಪಾಯಿ ಖಾಲಿ ಅಷ್ಟೇ ಅಕ್ವೇರಿಯಮ್ಗೆ ಇನ್ನೂ ಒಂದು ಹೊಟ್ಟೆಗೆ ಹಾಕ್ಕೊಳ್ಬೇಕು ಹೊಟ್ಟೆ ಹಸಿತಾ ಉಂಟು ಒಂದು ಹೊಟ್ಟೆಗೆ ಹಾಕ್ಕೊಂಡು ಮತ್ತೆ ಸಿಗ್ತೇನೆ ಓಕೆ